ಇಷ್ಟು ಗೈಸ್ ರೆಸ್ಪೆಕ್ಟ್ ಅಲ್ಲ ನೀನು ನೀನು ಎಲ್ಲಿದ್ದೆ ಇಲ್ಲಿವರೆಗೂ? ಓ ಹಾಯ್ ಬ್ಯೂಟಿ ಕ್ವೀನ್. ಹಲೋ ಹಲೋ ಬ್ಯೂಟಿ ಕ್ವೀನ್. ನೆನ್ಪೈತ ನೆನ್ಪಿಲ್ಲ ಅಂತ ಹೇಳ್ತಿರೋದು. ಹೌದಾ ಹೊಡ್ಯೋ ಬಾ ಮೇಲೆ ನಿನ್ನೆಲ್ಲ ಕರೀತಾರ ಬಾ ಮೇಲೆ. ಇಲ್ಲಿ ನೋಡಿ ಗೈಸ್ ಇಲ್ಲಿ ಇರ ಅಲ್ಲಿ ಕದು ಅನೌನ್ಸ್ಮೆಂಟ್. ಗೈಸ್ ಟೈಮ್ ನೋಡಿ ಬೆಳಗ್ಗೆ 7 ಗಂಟೆಗೆ. ಈ ಕಡೆ ಚಿರು, ಈ ಕಡೆ ಅಕ್ಕ. ಬೆಳಗ್ಗೆ ನಾನು ಇಷ್ಟು ಗಂಟೆ ಇಷ್ಟು ಬೇಗ ಏನಿಗೆ ಗೊತ್ತಾಯಿದ್ದೀನಿ ನೋಡಿ. ಏಕೆ ಬರಲ್ವಾ? ಬೇಡವಂತೆ. ಬೆಳಗ್ಗೆ ಬಂದಿದ್ದಾರೆ 6 ಗಂಟೆ. ಇಲ್ಲೇ 5:15 ಏನೋ ಬಂದ್ರಂತೆ. ಬಂದು ಇಲ್ಲೆಲ್ಲ ಓಡಾಡಿ ಹುಡುಕಿ ಅಲ್ಲ ಗೊತ್ತಿತ್ತು, ಬಟ್ 6:15 ಆಗೋವರೆಗೂ ವೆಯ್ಟ್ ಮಾಡಿದ್ರಂತೆ. ನಾವು ಅಡ್ರೆಸ್ ಗೊತ್ತಿದ್ರೇ ಹುಡ್ಕೋದ್ ಕಷ್ಟ. ನೀವು ಸುಮ್ಮನೆ ನೋಡ್ಕೊಂಡು ಹುಡ್ಕೊ ಬಂದಿರೋದು ಗ್ರೇಟ್ ಅಲ್ವಾ ಗೈಸ್? ಇವಾಗ ಇಲ್ಲಿ ಬಂದಿರೋ ಸಬ್ಸ್ಕ್ರೈಬರ್ ಹೇಳ್ತಿದ್ದಾರೆ ನಮ್ ಚೋಟ ಮರಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಳಂಗಿಲ್ವಂತೆ. ಈ ಮಾತ್ ನಾನು ಪ್ರತಿ ವ್ಲಾಗಲ್ಲಿ ಕೇಳಿ ಸಾಕಾಗ್ಬಿಟ್ಟೈತೆ ನಾನು. ಹಾ ಅಲ್ಲೇಳು. ಇನ್ನೊಂದ್ 2 ನಿಮಿಷ ಬೇಕಾದ್ರೆ ಈಗ್ಲೂ ನೋಡಿ 5 ನಿಮಿಷ ಅವನೇ ರೇಕ್ಸರ್ ಹತ್ತು ಬಿಡ್ತಾಳೆ ಬೇಕಾರ. ಏನು? ಥ್ಯಾಂಕ್ ಯು ಓ ಥ್ಯಾಂಕ್ ಯು. ಎಲ್ಲ ನಿಮ್ಮ ಆಶೀರ್ವಾದ ಏನ್ರಿ ಮದು? ಓಕೆ ಕರೆಕ್ಟ್. ನೆಕ್ಸ್ಟ್ ಚೋಟ ಮರಿ ನಿನ್ನ ಅಪೋನೆಂಟ್ ಆಡ್ತಾಳಂತೆ. ಅಳದಂತ. ಒಂದ್ ನಿಮಿಷ ನೀವೆಲ್ಲ ಹೇಳಕ್ಕಿನ ಮುಂಚೆ ಫಸ್ಟ್ ಅವನೇ ಬಂದು ಹೇಳಿದ್ದು. ಅವನ್ 6G ಅವನ್ ಫಸ್ಟ್ ಬಂದು ಹೇಳಿದ್ದೆ ಇವನು ರೂಮ್ ಅಲ್ಲಿ. 200K ಗೈಸ್, 200K ಗೈಸ್. ಅಲ್ಲಿರೋ ಇಬ್ರು ಹುಡುಗಿರು ಶಿವಮೊಗ್ಗದಿಂದ ಬಂದಿರೋದು. ಶಿವಮೊಗ್ಗದಿಂದ ನನ್ನ ನೋಡಕ್ಕಂತ ಬಂದಿರೋದು. ನೈಟು 6 ಗಂಟೆಗೆ ಹೊರಟು 12:30 ರೀಚ್ ಆಗಿ 12:30 ಈ ಕಡೆ ಯಾವುದು ಬಸ್ ಇರಲ್ಲ. ಆಲ್ಮೋಸ್ಟ್ ಒಂದು ರೇರ್ ಕೇಸು. 12:30 4 ಗಂಟೆವರೆಗೂ ವೆಯ್ಟ್ ಮಾಡಿ 4:15 ಬಸ್ ಹತ್ತಿ ಇಲ್ಲಿಗೆ 5:15 ಬಂದು 5:15 ಇಲ್ಲೆಲ್ಲ ಓಡಾಡಿ ಮನೆ ಹತ್ರ ಓಡಾಡಿ ಫಸ್ಟು ಬುಜ್ಜಿಯವ್ರ ಮನೆಗೆ ಹೋಗ್ಬಿಟ್ಟು ಪಕ್ಕದ ಮನೆಗೆ ಹೋಗಿ ತಟ್ಟಿರೋದು. ಅದಾದ್ಮೇಲೆ ಇವಾಗ ಬುಜ್ಜಿಯವ್ರ ಮನೆಗೆ ಹೋಗಿ ಡೋರ್ ತಟ್ಟಿದಾಗ ಚಿರು ಆಗಾಡುವ ಇದ್ದಲ್ಲಿದ್ದ, ಸೊ ಅದಕ್ಕೆ ಅವ್ರು ಎತ್ತಿಲ್ಲ. ಆಮೇಲೆ ವಾಪಸ್ಸು ಬಂದು ನಮ್ಮ ಮನೆ ಡೋರ್ ತಟ್ಟಿರೋದು. ಖುಷಿ ಆಯಿತು ಶಿವಮೊಗ್ಗದಿಂದ ಬಂದಿರೋದು ಮಾತಾಡ್ಸೋಕ್ಕೆ ಅಂತ. ಆ್ಯಂಡ್ ಅವರಿಗೆ ಅಂತಾನೆ ಒಂದಿಷ್ಟು ಬೊಕ್ಕೆ ಅದು ಇದು ತಗೊಂಬಂದಿದ್ದೀನಿ. ಸೊ ಬನ್ನಿ ತಗೊಂಡು ಅವರಿಗೆ ಕೊಡುವ ಗೈಸ್. ಅವರಿಗೆ 1-2 ಬೊಕ್ಕೆ, ಸ್ವೀಟ್ಸು ಮತ್ತು ಇನ್ನೇನೇನು ತೊಗೊಂಡೆ. ಒಂದು ಯಾವುದೋ ಟೆಡಿ ಬೇರ್ ಥರ ಒಂದು ಚಿಕ್ಕದಿತ್ತು ಲೈಟ್ ಚೇಂಜ್ ಆಗೋದು ಅದು, ಮತ್ತು ಇನ್ನೊಂದು ಯಾವುದೋ ಗ್ಲಾಸಿಂದ ಲೈಟ್ ಚೇಂಜ್ ಆಗೋದಿತ್ತು, ಅದು ಏನೋ ತೊಗೊಂಡಿದ್ದೀನಿ. ಬನ್ನಿ ಹೋಗ್ಬಿಟ್ಟು ಅವ್ರಿಗೆ ಕೊಡುವ ಗೈಸ್. ಐಟಮ್ಗಳನ್ನೆಲ್ಲ ತೊಗೊಂಡೆ. ಇದರಲ್ಲಿ ಅದೇ ಹೇಳ್ದಂಗೆ 1-2 ಬೊಕ್ಕೆ ಮತ್ತು ಗಿಫ್ಟ್ ಇರೋದು ಕೊಟ್ಬಿಡೋಣ ಬನ್ನಿ. ನಮಗೋಸ್ಕರ ಅಷ್ಟು ದೂರದಿಂದ ಬಂದವ್ರೆ ಅಂದಮೇಲೆ ನಾವು ಅವ್ರಿಗೇನೋ ಕೊಡ್ದಲ್ಲೇ ಇರ್ತೀವ. ಖುಷಿ ಆಗ್ತಿದೆ ಅಷ್ಟು ದೂರದಿಂದ ಬಂದಿರೋಪ್ಪ. ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಇತ್ತು ಏನಂದರೆ ಯಾರಾದರೂ ಒಬ್ಬರು ಬರ್ಬೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಈಗ ನೋಡಿ ಎಕ್ಸ್ಪ್ರೆಷನ್ನು. ಹುಡುಗಿರು ಕೊಟ್ಟ ಅಭ್ಯಾಸ ಗಾಯ್ಸ್, ಏನ್ ಮಾಡೋದು. ನಿಮ್ಗೊಂದು ಗಿಫ್ಟು ಅದೇ ನೀವು ರಿಸೀವ್ ಮಾಡ್ಕೊಳ್ಳೇಬೇಕು. ನೀವು ಏನಾದ್ರು ನನಗೆ ಕೊಟ್ಟರೆ ನಾನು ರಿಸೀವ್ ಮಾಡ್ಕೊಳ್ಳೋದ. ಈಗ ಹೇಳಿ
ಆಯ್ತು ಪರವಾಗಿಲ್ಲ. ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿ, ಏನ್ ತೊಂದ್ರೆ ಇಲ್ಲ. ಪಕ್ಕ 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 ರಿಟರ್ನ್ ಎಲ್ಲ ಕೊಡ್ಬಾರ್ದು. ಇಲ್ಲ ಮೆಮೊರಿ ಬಂದಿದ್ದೀರಾ ಅಂತ ಅಷ್ಟೇ. ಮೆಮೊರಿ ಇಟ್ಕೊಂಡಿರಿ. ಇರಿ, ಅದ್ರ ಏನೈತೆ ಅಂತ ನೀವೇ ಓಪನ್ ಮಾಡಿ, ನಾನೇ ಓಪನ್ ಮಾಡಿದ. ಎಲ್ಲ ನಿಮ್ಮ ಆಂಟಿ ಅಲ್ಲ ಇಲ್ಲ ಪರವಾಗಿಲ್ಲ, ಆಯ್ತು ಪರವಾಗಿಲ್ಲ. ನಿಮ್ ತಮ್ಮ ತಿಂತಾರೆ, ಯಾರಾದ್ರೂ ಸರಿ, ಯಾರಾದ್ರೂ ಮನೆ ಹುಡುಗಿರ್ ಚಾಕ್ಲೇಟ್ ತಿನ್ನಲ್ವಾ? ಪರವಾಗಿಲ್ಲ. 8ನೇ ಅದ್ಭುತ ಇದೆ ಅನ್ಕೊಂತೀನಣ್ಣ. ಬೇಡ ಅನ್ಬೇಡ, ತಗೊಳ್ಳೋಣ. ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, ತೊಳಿ. ಅಲ್ಲ ನೀವು ಇರ್ಲಿ ಇಷ್ಟೇ ಇರೋದು ನಮ್ ಕಡೆ ಚಿಕ್ಕ ಗಿಫ್ಟ್ ತಗೊಳ್ಳಿ. ಇಟ್ಕೊಳ್ಳಿ ಪರವಾಗಿಲ್ಲ, ಇಟ್ಕೊಳ್ಳಿ, ತಗೊಳ್ಳಿ. ಏನ್ ವರಿ ಮಾಡ್ಕೊಂಬೇಡಿ. ಬ್ಯಾಗ್ ಬೇಕಾದ್ರೆ ಇನ್ನೊಂದು ಬ್ಯಾಗ್ ಕೊಡ್ತೇವೆ, ಬೇಕಾದ್ರೆ ಆರಾಮ್ ತಗೊಂಡ್ಬಂದು. ಮೆಮೊರೀಸ್ ಇಟ್ಕೊಂಡಿರಿ. ನನಗೇನೋ ಸರ್ಪ್ರೈಸ್ ಮಾಡೋದಕ್ಕೆ ಅಕ್ಕನ ಮನೆ ಹೋಗ್ತಾರೆ ಗೈಸ್. ಅದು ಏನೇ ಇದ್ರು ನಮ್ಮ ಅಮ್ಮ ಕಾಯಕ್ಕಾಗಲ್ಲ, ಹೋಗಿ ನೋಡ್ಕೊಂಡ್ ಬಂದ್ಬಿಡ್ಬೇಕು ಹಂಗೆ. ಇಲ್ಲ ಓಡ್ ಬಾರ ಮೋಲಿ ಪರವಾಗಿ ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ ಚೋಚಾಮಲಿ ಚಿಂಚಾ ಇರೋದು ಬಿರಿಯಾನಿ ನಾಳೆಯಿಂದ ಅಳದಂತೆ ಮುಖ ಗೈಸ್. ಮತ್ತೊಂದು ನಮ್ಮ ಮನೆಗೆ ಇನ್ನೊಂದು ಫ್ರೇಮ್ ಆ್ಯಡ್ ಆಗಿದೆ. ಮೋಸ್ಟ್ಲಿ ಒಂದು 18 ಇಂದ 20 ಫ್ರೇಮ್ ಇರ್ಬೇಕು ನಮ್ಮ ಮನೇಲಿ. ಅದರಲ್ಲಿ ಇದು ಒಂದು ಆ್ಯಡ್ ಆಗಿದೆ. ಇಲ್ಲೆಲ್ಲ ಹಾಕ್ತಾರೆ ಈಗ ಇಲ್ಲೊಂದು. ಅದೇ ಹೇಳಿ ಅಂಕಲ್. 200K ಆಗಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಅಂಕಲ್. ಗೈಸ್ ನಾನು ಬ್ಲಾಗ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ನಾನು ಏನೇನು ತಿಂತೀನಿ ಅಂತ ನೋಡ್ಬಿಟ್ಟು ಏನೇನು ತಗೊಬಂದಿದ್ದಾರೆ ಅಂದರೆ, ಇಲ್ಲಿ ನೋಡಿ ಗೈಸ್, ಬ್ರೆಡ್ಡು, ನಮ್ಮ ಖುಷಿ ನೋಡಲ್ಲಿ ಇದು ತಿಂತೀನಿ ನಾನು. ಚಕ್ಲಿ ಇಲ್ಲೇ ದೋಸೆ ತೆಗಿಬಿಡಿರು. ಚಕ್ಲಿ ಇರು ರಸ್ಕು. ಗುಡ್ಡೆ ಇಷ್ಟು ಗೈಸ್ ಗೈಸ್. ಇಲ್ಲಿ ನೋಡಿ, ಇಷ್ಟು ಐಟಮ್ನ ನನಗೋಸ್ಕರ ತಂದಿರೋದು. ಬೆಳಗ್ಗೆ 6 ಗಂಟೆಗೆ ಅದ್ರೊಳಗೆ ಹಾಕಪ್ಪ. ಶಿವಮೊಗ್ಗದಿಂದ ತಂದಿಲ್ಲ, ಇಲ್ಲಿಗೆ ಬಂದು ತಗೊಬಂದಿರೋದು ಅವರು. ಪ್ಲೆಷರ್ ಮೂಮೆಂಟ್ ಗೈಸ್. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಔಟ್ ಬರ್ತೀನಿ. ಆ್ಯಂಡ್ ಫೈನಲಿ ಗೈಸ್, ಎಂಟರಿಂಗ್ ಟು 24. ನನಗೆ ಖುಷಿ ಆಗ್ತಿದ್ದೆ. ಇವಾಗ ಹೋಗಿ ಪಟ್ಟಂತ ಫ್ರೆಶ್ ಅಪ್ ಆಗಿಬಿಟ್ಟು ಸಖತ್ ರೆಡಿ ಆಗಿಬಿಡ್ತೀನಿ. 3 2 1 ಗೈಸ್. ಫೈನಲಿ ಫ್ರೆಶ್ ಅಪ್ ಆಗಿ ಹೊಸ ಟಿ ಶರ್ಟ್ ಹಾಕೊಂಡಿದ್ದೀನಿ. ಮಮ್ಮ ಹೆಂಗ್ ಕಾಣ್ತಾ ಇದೀನಿ? ಅಕ್ಕಿ ಹುಡುಗಿ ರೋಡ್ ಬರ್ತಾ ಇರೋದು. ನಂಗೆ ತೆಗಿರೋದು ದೃಷ್ಟಿ ಆಗಲ್ಲ. ಬ್ಲಾಕ್ ಹಾಕಿ ದೃಷ್ಟಿ ಆಗಲ್ಲ. ನಮ್ಮ ಮಗನ್ಗೆ ಯಾವತ್ತೂ ದೃಷ್ಟಿ ಆಗಲ್ಲ. ಹೌದಾ? ಯಾರ ಕಣ್ಣು ತಗೊಳ್ಳಲ್ಲ. ನಿಮ್ದು ಆಶೀರ್ವಾದ ಇರೋದ್ರಿಂದ ಅವ್ನಿಗೆ ಯಾರ ಕಣ್ಣು ತಗೊಳ್ಳಲ್ಲ. ಅಪ್ಪ ಹೆಂಗ್ ಕಾಣ್ತಾ ಇದೀನಿ? ಓಕೆ, ಚೆನ್ನಾಗಿದ್ದೀರಾ? ಆಮೇಲೆ ವಿಶ್ ಮಾಡ್ಬೇಕು ನಾವು ಈಗ ಸಬ್ಸ್ಕ್ರೈಬರ್ 200K ಆಗಿರೋದಕ್ಕೆ ಎಲ್ರಿಗೂ ಅದು ಸಪರೇಟ್ ಆಗಿ ಪಾರ್ಟಿ ಕೊಡ್ತೀವಿ. ಸಪರೇಟ್ ಆಗಿ ಗಿಫ್ಟ್ ಬನ್ನಿ. ಆಯ್ತು ಸಪರೇಟ್ ಆಗಿ ಗಿಫ್ಟ್ ಕೊಟ್ಟು. ಸಬ್ಸ್ಕ್ರೈಬರ್ ವಿಶ್ ಮಾಡ್ತಾ ಇದ್ದೀನಿ. ಹೌದಾ? ಸಬ್ಸ್ಕ್ರೈಬರ್ಗೆ ವಿಶ್ ಮಾಡ್ತಾ ಇರೋದು. ಓಕೆ, ಥ್ಯಾಂಕ್ ಯು ಗೈಸ್. ನಮ್ಮಪ್ಪ ವಿಶ್ ಮಾಡ್ತಾರೆ 200K ಆಗಿರೋದಕ್ಕೆ. ಓಕೆ, ಭವಿತಾ ಫ್ಯಾಮಿಲಿ ಅಂಡ್ ಸಬ್ಸ್ಕ್ರೈಬರ್ ಇಬ್ರಿಗೂ ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆ, ಅದನ್ನೇ ಹಾಕಿ ಗೈಸ್. ಇವಾಗ ನಮ್ಮ ಮನೆಗೆ ಇಬ್ರು ಬಂದಿದಾರಲ್ಲ ಶಿವಮೊಗ್ಗದಿಂದ, ಸೊ ಅವ್ರೇನೋ ಒಂದು ಪ್ಲಾನ್ ಪ್ರಿಪರೇಷನ್ ಮಾಡ್ತಾರೆ. ಏನ್ ಮಾಡ್ತಾರಕ್ಕ? ಅವರು ಫಸ್ಟ್ ಪಾಪ ಬೇರೆ ಪ್ಲ್ಯಾನಲ್ಲಿ ಬಂದಿದ್ರು ಅಂತ ನಿನ್ನ ಮಾಲಕ್ಕೆ ಕರ್ಕೊಂಡೋಗಿ ಮಾಲಲ್ಲಿ ಶಾಪ್ ಮಾಡಿಸಿ, ಸ್ವಲ್ಪ ಜಾಸ್ತಿ ಶಾಪ್ ಮಾಡಿಸಿ. ಹೇಳ್ತಾ ಇದ್ರಿ ನೀವಲ್ಲೇ ಹೇಳ್ಬೋದಾ? ನೀನ್ ಇವಾಗ ಎಲ್ಲಿದ್ಯಾ? ಇಲ್ಲಿ ಹೋಗ್ತಾ ಇದೆಯಲ್ಲ, ಅದಕ್ಕೆ ಇವಾಗ ಆ ಪ್ಲಾನ್ ಕ್ಯಾನ್ಸಲ್ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಯಾವ್ದು ಬೆಸ್ಟು ಬೆಟರು ಯಾವ್ದು ಓಕೆ ಆ ತರ ನೀನು 1 by 1 ಸೆಲೆಕ್ಟ್ ಮಾಡ್ಬೇಕು. ಅವ್ರೆ ಅಷ್ಟು ಯಾಕೆ ದೊಡ್ಡ ರಿಸ್ಕ್ ಅದು? ಅಯ್ಯೋ, ಆ ತರ ಮಾಡ್ಬೇಕು ಅಂತ ಅನ್ಕೊಂಡ್ ಪಾಪ ಅವ್ರು ಬಂದಿದ್ದಂತೆ. ಸೊ ಇವಾಗ ನೀವು ಬೇರೆ 10 ಗಂಟೆಗೆ ರೆಸಾರ್ಟ್ಗೆ ಹೋಗ್ತಾ ಇರೋದಕ್ಕೆ ಆ ಪ್ಲಾನ್ ಕ್ಯಾನ್ಸಲ್ ಆಗಿ ಬೇರೆ ಏನೋ ತರಕ್ ಹೋಗಿದ್ದಾರೆ. ಏನ್ ತರ್ತಾರೆ ಗೊತ್ತಿಲ್ಲ. ಗಿಫ್ಟ್ ತಾನೆ. ಓಕೆ ಬಟ್ ಆದ್ರೆ ಎಕ್ಸ್ಪೆನ್ಸಿವ್ ಎಲ್ಲ ಬೇಡ ಅಕ್ಕ. ಯಪ್ಪ, ಚಾಕ್ಲೇಟ್ ಕೂಡ ಗಿಫ್ಟ್ ಅಲ್ವಾ? ಚಾಕ್ಲೇಟ್ ಸಾಕು, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಚಾಕ್ಲೇಟ್ ಅಂದ್ರೆ ಖುಷಿ. ಚಾಲಾಕ್ ಗೈಸ್. ಟೈಮು 10 ಗಂಟೆ ಹತ್ರ ಆಗ್ತಿದೆ. ಶಿವಮೊಗ್ಗದಿಂದ ಬಂದಿರೋ ಇಬ್ರು ಹುಡುಗಿರು ಎಷ್ಟು 8 ಗಂಟೆಗೆ ಹೋಗಿರೋದಲ್ಲ, 8 ಕಾಲ್ಗೆ ಹೋಗಿರೋದು, ಇನ್ನೂ ಬಂದಿಲ್ಲ. ಐ ಡೋಂಟ್ ನೋ ಅವ್ರು ಎಷ್ಟು ಏನು ಮಾಡುತ್ತವ್ರು, ಒಂದು ಐಡಿಯಾ ಇಲ್ಲ. ಐ ಹೋಪ್ ಜಾಸ್ತಿ ಎಕ್ಸ್ಪೆನ್ಸ್ ಏನೋ ನನಗೆ ಕೊಡದಲ್ಲೇ ಇದ್ರೆ ಸಾಕು. ಬಿಕಾಸ್ ಅಷ್ಟು ಖರ್ಚು ಮಾಡೋದು ಯಾಕೋ ಒಂಥರ ಈಗ ಇದಾಗ್ಬಿಡುತ್ತೆ. ಸಿಂಪಲಾಗಿ ಒಂದು ಚಾವಲ್ ಕೊಟ್ಟರು ಖುಷಿ ನನಗೆ. ನೋಡೋಣ. ಫೈನಲಿ 200K ಕಂಪ್ಲೀಟ್ ಗೈಸ್. ಇವರಿಗೆ ಕಂಪ್ಲೀಟೆಡ್ ಫೈನಲಿ. ಯಸ್, ಫ್ರಮ್ 0 subscriber to 200K subscriber. From 51 followers Sudeep Speaks ಇಂದ
ಹತ್ತತ್ರ 400K ನಿಯರ್ಲಿ. ಯಾ ಖುಷಿ ಆಗ್ತಿದೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ. ಲವ್ ಯು ಗೈಸ್. ಬಂದರು. ಬನ್ನಿ ಬನ್ನಿ. ಹಾಂ ಟಮಟೆ ಹೊಡೀರಿ ಏನೇನೋ ಮಾಡಕ್ಕೋಗಿ ಏನೇನೋ ಆಯ್ತು. ಓ ಯಾಕಪ್ಪ ಇದು? ಜಾಸ್ತಿ ಎಲ್ಲ ಎಕ್ಸ್ಪೆನ್ಸಿವ್ ಗಿಫ್ಟ್ ಆದರೆ ವಾಪಸ್ ನಿಮಗೆ. ಇದು ನಿನ್ ಪಕ್ಕ ಸೇರೋದು ಅದೇನು ಡೌಟ್ ಇಲ್ಲ. ಬುಜ್ಜಿಗೂ ತಂದಿದ್ದಾರೆ ದೀಪ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋ ತಂದಿದ್ದಾರೆ ಅಂತ. ಏನೆಲ್ಲ ಡಿಫ್ರೆಂಟ್ ಆಂಟಿ ಗೈಸ್ ಇಲ್ಲಿ ನೋಡಿ ಬಾಬಾ. ಬೇರೆನೇ ಪ್ಲಾನ್ ಇತ್ತು ಬಟ್ ಸಡನ್ ಪರವಾಗಿಲ್ಲ. ಅದ್ಯಾವುದು ಚಿರುಗೆ? ಓ ಅಣ್ಣ ತಂಗಿ ಹಿಂಗೆ ಇರಿ. ಬಾ ಗೈಸ್ ಇದು ಚಿರು ಗಿಫ್ಟ್ ಮಾಡಿರೋದು ನೋಡಿ ಇಲ್ಲಿ. ಟಾಮ್ ಅಂಡ್ ಜೆರಿ ಅಂದ್ರೆ ಕಿತ್ತಾಡ್ತಾ ಇರಿ, ಜೊತೆಲಿ ಇರಿ. ನನ್ಗಿಂತ ಬೇಜಾರಿಲ್ಲ, ನೀವು ಬಂದಿರೋದೇ ಖುಷಿ. ನೀವು ಬಂದಿರೋದೇ ಖುಷಿ. ಅದರಲ್ಲೂ ಇದೆಲ್ಲ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ಆದ್ರೂ ಮಲ್ಲಿಗೆ ನಾವು ಅಮ್ಮನ ಫೇವ್ರೇಟ್ ಬೇರೆ ಮಲ್ಲಿಗೆ ಹೂವು. ನಂಗೆ ಏನ್ ತರ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಎಷ್ಟು ನಂಗಿದೆ ಅನ್ಸ್ತು. ಗೈಸ್ ಇಲ್ಲಿ ನೋಡಿ ಫ್ರೇಮ್ನ ನಮ್ಮಮ್ಮ ಎಲ್ಲಿಟ್ಟಿದ್ದಾರೆ. ಬಂದವರೆಲ್ಲ ಹಿಂಗೆ ವಿಸಿಟ್ ಹಾಕ್ಬಿಟ್ಟು ಓ ಚಿರು ಕೊಟ್ಟಿರೋ ಗಿಫ್ಟಾ, ಓ ಚಿರು ಕೊಟ್ಟಿರೋ ಗಿಫ್ಟಾ ಅಂತ ನೋಡ್ಲಿ ಅಂತ ಬುಜ್ಜಿದ್ ನೋಡಿ ಇಲ್ಲಿ ಇಟ್ಬಿಡ್ರು ನಮ್ಮಮ್ಮ. ಇದನ್ನಂತೂ ಹುಷಾರಾಗಿ ಕಾಪಾಡ್ಕೋತಾರೆ. ನೈಟ್ ಎಲ್ಲ ನೋಡ್ತಿದ್ರಂತೆ ಗೈಸ್ ಇದನ್ನ. ನೈಟ್ ಎಲ್ಲ ನೋಡ್ತಾ ಇದ್ರಂತೆ. ಅಂದ್ರೆ ತುಂಬಾ ಚೆನ್ನಾಗಿತ್ತು. ಗೈಸ್ ಗ್ಯಾಪ್ ಅಲ್ಲಿ ಬಿರಿಯಾನಿ ತಿಂತಾ ಇದೀನಿ. ಇಲ್ಲಿ ನಡಿಬೇಕಿತ್ತು ಬಟ್ ಇನ್ನೊಂದು ಅಪ್ಪ ಏನೋ ತಗೊಂಬರಕ್ ಹೋಗಿದಾರಂತೆ. ಅದು ಇವರೇ ಏನೋ ಆರ್ಡರ್ ಮಾಡಿ ತರಿಸಿರೋದು. ಸೊ ನೋಡೋಣ ಏನ್ ಕಥೆ ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಗೈಸ್ ಬಂದ್ರು ಅಪ್ಪ. ಒಬ್ಬೊಬ್ಬಬ್ಬಾ ಇದು ನಾನೇ ಮಾಡಿಸಿದ್ನಲ್ಲ, ಇದು ನಾನು ಮಾಡಿಸಿದ್ನಲ್ಲ ಸೇಮ್ ಎಕ್ಸಾಕ್ಟ್ಲಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ ಆಗಿ ಆಯುಷು ಆರೋಗ್ಯ ಎಲ್ಲ ಜಾಸ್ತಿ ಸಿಗಲಿ. ನಾವಿನ್ನ ನೆಕ್ಸ್ಟ್ ಮಂತ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ. ಈ ಸಲ ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ. ಅಯ್ಯೋ ಪರವಾಗಿಲ್ಲ. ಏನ್ ಅಡ್ರೆಸ್ ಗೊತ್ತಾಗಿದೆಲ್ಲ. ನೆಕ್ಸ್ಟ್ ಟೈಮ್ ಮನೆ ಕಲಿ ಮಾಡ್ಬಿಟ್ರೆ ಆವಾಗಲೇ ಹೊಡ್ತಾರೆ. ಇರಲಿ, ಅಷ್ಟು ದೂರದಿಂದ ಬಂದು ಇಷ್ಟು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಬನ್ನಿ ಶುರು ಮಾಡುವ. ಬನ್ನಿ ನೀವು ಬನ್ನಿ. ಬಾಮ ನಿಂತ್ಕೊ, ಪರವಾಗಿಲ್ಲ. ಬಂದು ಸಾರಿ ಸೆಲೆಬ್ರೇಷನ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಫ್ಯಾನ್ ಆಫ್ ಮಾಡ್ಬಾ. ಹ್ಯಾಪಿ ಬರ್ಡೇ ಟು ಯು. ಸ್ವಲ್ಪ ಲೈಟ್ ಓ ಉಪವಾಸದಲ್ಲಿದ್ದಾರೆ. ಪರವಾಗಿಲ್ಲ, ಎಂತ ಮಾಡೋಲ್ಲ, ಉಪವಾಸದಲ್ಲಿದ್ದಾರೆ. ಓಕೆ. ಉಪವಾಸ ಇಲ್ದೇ ಟೈಮಲ್ಲಿ ಬರ್ಬೇಕಿತ್ತು. ಅಕ್ಕಮ್ಮ ಶಾಕಿಂಗ್ ಪೆನ್. ಯಾವಾಗ್ಲೂ ಬರೀತಾ ಇರ್ತೀನಿ, ನೆನ್ಸ್ಕೊಂಡ್ ಬರೀಬೇಕು. ಓ ಸ್ಕ್ರಿಪ್ಟ್ ಬರೆದಿಕ್ಕ. ಬರಿತಾ ಇರ್ತೀರಲ್ಲ ಅದಕ್ಕೆ ಪೆನ್ನು ಡೈರಿ ದುಡ್ಡು ಸಿಗ್ಲಿಲ್ಲ, ಬೇಜಾರಾಗ್ಬಿಟ್ಟು. ಅನ್ಕೊಂಡೆ ಪೆನ್ ಇದ್ಮೇಲೆ ಬುಕ್ ಇಲ್ದರೆ ಇರುತ್ತಾ. ಪೆನ್ನಲ್ಲಿ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಇದೇ ಡೈರಿ. ಟುಡೇ ಇಸ್ ದ ಪರ್ಫೆಕ್ಟ್ ಡೇ ಟು ಬಿ ಹ್ಯಾಪಿ. ಕರೆಕ್ಟ್ ಎಕ್ಸಾಕ್ಟ್ ಆಗಿ ತಂದ್ಕೊಂಡಿದ್ರೆ ಬಿಡಿ. ತುಂಬಾ ಚಿಕ್ಕದಾಯ್ತು. ಅರೆ ಅಯ್ಯೋ, ಎಂತ ಚಿಕ್ಕದು. ನನಗೆ ಖುಷಿ ಆಗ್ತದೆ, ನೀವು ಚಿಕ್ಕ ಪರವಾಗಿಲ್ಲ, ಜಾಸ್ತಿ ಏನು ಖರ್ಚು ಮಾಡಿಲ್ವಲ್ಲ ಅನ್ನೋ ಖುಷಿ ಇದೆ ನನಗೆ. ಇಷ್ಟೊಂದು ಖರ್ಚು ಮಾಡಿ. ಓ ಸ್ವೀಟ್ ಇದು. ಅದು ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳಿದ್ದಾರೆ. ಹೌದಾ? ನಾನ್ ಟ್ರೈ ಮಾಡಿಲ್ಲ, ನೀವು ಟ್ರೈ ಮಾಡಿ. ರಫೆಲ್ಲೋ ಒಂದು ಸ್ವೀಟು. ದೊಡ್ಡ ಎಣ್ಣೆ ಬಟ್ಟಿದ್ದಂಗೆ ಐತೆ. ಹೆಲ್ತಿ ಆಗಿರೋದು. ಡ್ರೈ ಫ್ರೂಟ್ಸಾ? ಮತ್ತೆ ನಿಮ್ಮ ಮನೇಲಿ ನೀವೇನ್ ತಿನ್ಬಾರ್ದು ಅಂತ ನಿಮ್ಮಮ್ಮ ಓ ಬಂತು ಗೊತ್ತಾಯ್ತು. ಅನ್ನು ಖುಷಿ ನೋಡಪ್ಪ ನಿಮಗೆ. ತಿನ್ಲೇಬೇಕು. ಅಮ್ಮನ ಖುಷಿ ನೋಡಿ ಗೈಸ್ ಇದು. ಥ್ಯಾಂಕ್ ಯು. ಒಂದು ಡ್ರೈ ಫ್ರೂಟ್ಸು, ಇನ್ನೊಂದು ಬುಕ್ಕು, ಇನ್ನೊಂದು ಪೆನ್ನು, ಇನ್ನೊಂದು ಇದು ಅರ್ಥ ಏನು? ಪೆನ್ ಇಟ್ಕೊಂಡು ಸ್ಕ್ರಿಪ್ಟ್ ಬರೀತಾ ಇರಿ, ಸ್ವೀಟ್ ತಿನ್ಕೊಂಡು ಖುಷಿಯಾಗಿರಿ, ನಿಮ್ಮ ಅಮ್ಮನ ಮಾತನ್ನ ಕೇಳ್ಕೊಂಡು ಇದು ತಿಂತಾ ಇರಿ. ಆತರ ಯೋಚನೆ ಮಾಡಿ ಇದ್ರೇನೋ ಎಲ್ಲೋ ಹಂಗೆ ಅನ್ಸ್ಬಿಟ್ಟು ಬನ್ನಿ ನಿಂತ್ಕೊ ಬನ್ನಿ. ಇಷ್ಟು ಉದ್ದ ಹಂಗೆ ಹಂಗೆ ನಿಂತ್ಕೊಳ್ಳಿ. ನಿಂತ್ಕೋ ಅಕ್ಕ.
ಥ್ಯಾಂಕ್ ಯು. ಎನಿವೇಸ್ ಬ್ಲರ್ ಇರುತ್ತೆ, ನೀವು ಕಷ್ಟ ಪಡ್ಕೋಬೇಡಿ. ಥ್ಯಾಂಕ್ ಯು. ಡನ್ ಗೈಸ್, ಬ್ಲಾಸ್ಟೆಡ್ ಆ್ಯಂಡ್ ಡಸ್ಟೆಡ್. ಥ್ಯಾಂಕ್ ಯು. ಪರವಾಗಿಲ್ಲ. ಖುಷಿ ಆಯಿತು ಬಂದಿದ್ದಷ್ಟು ದಿನ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಮನೆಗೆ ಚಿಕ್ಕಮಂಗ್ಳೂರಿಗೆ ಬನ್ನಿ, ಮಿಸ್ ಮಾಡ್ದಂಗೆ ಬನ್ನಿ. ಹಂಗೆ ಒಂಚೂರು ಹಂಗೆ ಹೇಳ್ಬಿಡಿ, ಎಲ್ರಿಗೂ ಬರ್ತಾರೆ ಪಕ್ಕ. ಎಲ್ಲರೂ ಬನ್ನಿ, ಯಾರು ಮಿಸ್ ಮಾಡ್ದಂಗಿಲ್ಲ. ಹುಷಾರಾಗೋಗಿ. ಇವಾಗ ನಂಬರ್ ಎಲ್ಲ ಇಸ್ಕೊಂಡ್ಬಿಡೋರ್ದು ಆ ಕಡೆ ಹೋದಕ್ಕೆ ಇವಾಗ ಹೋಗ್ಬೇಕಾದ್ರೆ ಬನ್ನಿ ಅಕ್ಕ, ಮನೆಗೆ ಬನ್ನಿ ಎಲ್ರು. ಇವಾಗ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ, ಹುಷಾರಾಗಿ ಹೋಗಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಇಷ್ಟ ಗಂಟೆ ಇದ್ರಲ್ಲ ಬರ್ಲಿ ಅಕ್ಕ. ಇನ್ನೊಂದು ಹೇಳೋದ್ ಮರ್ತದೆ, 200 ಆಗೈತೆ ಗಿಫ್ಟ್ ತಂದಿಲ್ಲ ಅಂದ್ರೆ ಅಷ್ಟೇ. ಆಮೇಲೆ ನಾನೀಗ ಹೇಳ್ಬಿಟ್ಟಿದ್ದೀನಿ, ಅದು ಸಪ್ರೇಟ್ ಬ್ಲಾಗ್ ಗಿಫ್ಟ್ ಎಲ್ಲ ಇರುತ್ತಂತ. ನಿಮಗೆ ಅದ್ ಬೇಕಂದ್ರೆ ಇದ್ ಬೇಕು ನನ್ಗೆ. ಈ ಗಿಫ್ಟ್ ಬೇಡ, ಈ ಗಿಫ್ಟ್ ಅವ್ರದು, ನಿಮ್ಮದು ಗಿಫ್ಟ್ ಬೇಕು ನಮಗೆ. ಏನಿಲ್ಲ, ಪಿಕ್ ಎನಿಥಿಂಗ್ ಇನ್ 1 minute ಅಕ್ಕ. ಆಯ್ತು, ಓಕೆ. 200 rupees ನೋಟ್ ಕೊಡ್ಲಾ? ಅಂದ್ರೆ 2 ಲಕ್ಷ 200 rupees ನೋಟು 2 ಲಕ್ಷ ಇರಬೇಕು. ಬುಜ್ಜಿ 2 ಲಕ್ಷ ದುಡ್ದವ್ ನಿನ್ಗೆ ಕೊಡೋದು ಫಸ್ಟ್. ಬುಜ್ಜಿ 2 ಲಕ್ಷ ದುಡ್ದಾಗ ಅಂದ್ರೆ ಆದಾಗಲೇ ದುಡ್ದಾಗ್ಲ? ಅಲ್ಲ ನಂಗೆ ಗೊತ್ತಿಲ್ಲ ಅಕ್ಕ, ಹೇಳಿ. ಆದ್ಮೇಲೆ ತಾನೇ ದುಡಿಯಕ್ಕಾಗೋದು. ನೀನ್ ಎಷ್ಟು ಚಾಲಾಕ್ ಅಂತ ನಂಗೆ ಗೊತ್ತು. ಇಷ್ಟೊತ್ತು ಇದ್ರು ಅಕ್ಕ. 9 ಗಂಟೆಗೆ 9:15 ಹೊರಟ್ಬಿಡ್ತಿದ್ರು. ಬಟ್ ಆದ್ರೂ ನನಗೋಸ್ಕರ ಎಲ್ರಿಗೋಸ್ಕರ ಇದ್ರು. ಇವಾಗ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಗೈಸ್, ಅಲ್ಲಿ ನನ್ನ ಗಿಫ್ಟು ಭೀಮಾ ಜ್ಯುವೆಲ್ರಿ ಹೋಗ್ತೈತೆ. ಭೀಮಾ ಜ್ಯುವೆಲ್ರಿ ಗಿಫ್ಟು. ಎಲ್ಲ ಬಿಡಿ. ಕಾಸ್ಟ್ಲಿ ಗಿಫ್ಟ್ ನಿಮ್ದೇ, ನಂದಲ್ಲ. ನಂದದ್ದು ಸ್ಮಾಲ್ ಗಿಫ್ಟು, ನಿಮ್ದು ಕಾಸ್ಟ್ಲಿ ಗಿಫ್ಟು. 2 ಕಾಸ್ಟ್ಲಿ ಗಿಫ್ಟ್ ಇದೆ. 2 ಕಾಸ್ಟ್ಲಿ ಗಿಫ್ಟ್ ಇದೆ. ಇಲ್ಲ ಅದ್ರಲ್ಲಿ ಒಂದೇ ಅದಿರೋದು. ಹೇಳ್ದಂಗೆ ನಾವು ಹೋಗ್ತಿರೋದು ರೆಸಾರ್ಟಿಗೆ. ಇನ್ನೂ ವೆಲ್ಕಮಿಂಗ್ ಕೊಟ್ಟಿಲ್ಲ. ಕಾರಲ್ಲಿ ಕೂತ್ಕೊಂಡು ಹೋಗ್ತಿದ್ದಾರೆ. ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಆ್ಯಂಡ್ ಹೋಗೋಣ ಬನ್ನಿ. ಗೈಸ್, ಇಷ್ಟು ದಿನ ನನ್ನ ಬರ್ತ್ಡೇಲಿ ಒಂದು 9 ಗಂಟೆ 10 ಗಂಟೆ ಎದ್ದೇಳ್ತಿದ್ದನು. ಇವತ್ತು 6:30 7 ಗಂಟೆಗೆ ಎದ್ದಿರೋದು ನಾನು. ನಮ್ಮಮ್ಮ ಬಂದ್ಬಿಟ್ಟು ಕಿವಿಲಿ ಹೇಳ್ತಾರೆ, ಸುದ್ದಿ ಹಿಂಗಂತ. ನಾನು ಇದ್ಯಾಕೆ ಕನ್ಸಲ್ಲಿ ನಮ್ಮಮ್ಮ ಹಿಂಗೆ ಮಾತಾಡ್ತಾರಲ್ಲ ಅಂತ ನಾನು. ಆಮೇಲೆ ನೋಡಿದ್ರೆ ಕಿವಿ ಬರ್ತಾರೆ ಹಿಂಗೆ 6:30 ಹಿಂಗೆ ಅಂತ ಹೇಳೋದು. ನಾನು ಅವಾಗ ಎದ್ದು ಕಣ್ಣೋಸ್ಕೊಂಡು ನಾನು ಬೇರೆ ಆಮೇಲೆ ಟೀ ಶರ್ಟ್ ಹಾಕ್ಕೊಂಡು ಆಮೇಲೆ ಹೋಗಿದ್ದು. ಎಲ್ಲ ಮುಗೀತು. ಆದರೂ ಏನಾದರೂ ಒಂದು ಟೆನ್ಷನಲ್ಲಿದ್ದಾಗ, ಸ್ಟ್ರೆಸ್ಸಲ್ಲಿದ್ದಾಗ ಏನೇನು ಮಾಡ್ತಾ ಇರ್ತೀವೋ ಗೊತ್ತಿಲ್ಲ. ಏನು ಮರ್ತಿರ್ತೀವೋ ಗೊತ್ತಿಲ್ಲ. ಬೆವ್ರುಗಳೆಲ್ಲ ಬರ್ತಾ ಇರುತ್ತೆ. ಚಳಿ ಇದ್ರೂ ಕೂಡ ಏನೋ ಒಂದಿರುತ್ತೆ ಅಂತ ಹಣೆಲೆಲ್ಲ ಬೆವ್ರು ಬರ್ತಿರುತ್ತೆ. ಗೈಸ್ ಬನ್ನಿ ಹೋಗುವ. ಇಲ್ಲಿಂದ ಮತ್ತೆ 1 hour ಟ್ರಾವೆಲ್ಲು. ಅವ್ರನ್ನ ಡ್ರಾಪ್ ಮಾಡಿ ಹೋಗ್ಬೇಕು. ಎಕ್ಸ್ಪ್ರೆಸ್ ಮೆಜೆಸ್ಟಿಕ್ ಸಿಕ್ತು, ಅದಕ್ಕೆ ಹೊರಟ್ರು ಅವರು. ಹುಷಾರಾಗಿ ಹೋಗಿ, ಟೇಕ್ ಕೇರ್. ಥ್ಯಾಂಕ್ ಯು ಬಂದಿದ್ದಕ್ಕೆ ಖುಷಿ ಆಯಿತು. ಥ್ಯಾಂಕ್ ಯು. ಇದೇ ಬಸ್. ಬಾಯ್, ಹುಷಾರು. ಓಕೆ, ಬಾಯ್. ಗೈಸ್ ಫೈನಲಿ ಅವ್ರನ್ನ ಡ್ರಾಪ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಒಬ್ಬ ನನಗೆ ಒಂದೊಂದು ಟೈಮಲ್ಲಿ ಅಂದರೆ ಈ ಹತ್ರದಿಂದ ಬಂದ್ಬಿಟ್ರೆ ಆರಾಮಾಗಿ ಇದ್ಬಿಡ್ತೀನಿ. ದೂರದಿಂದ ಬರ್ತಾರಲ್ಲ, ಅದು ಹುಡುಗಿರು ಬರ್ತಾರಲ್ಲ, ನನಗೆ ಅವಾಗ ಗಾಬರಿ ಬಿದ್ದಿರ್ತೀನಿ. ಅಯ್ಯೋ ವಾಪಸ್ ಹೆಂಗೆ ಹೋಗ್ತಾರೋ, ಸೇಫಾಗಿ ಹೋಗ್ಬೇಕು ಅಂತ ಎಲ್ಲ ಅದು ಇದು ಎಲ್ಲ ತಲೆಗೆ ತುಂಬ ಹೋಗ್ಬಿಡುತ್ತೆ. ನಿಮಗೆ ಅವರು ಸದ್ಯಕ್ಕೆ ಒಳ್ಳೆ ಬಸ್ ಸಿಕ್ತು, ಎಕ್ಸ್ಪ್ರೆಸ್ ಬಸ್ಸು. ಸೇಫಾಗಿ ಹೋಗ್ತಾರೆ. ಐ ಹೋಪ್ ಸೇಫಾಗಿ ಹೋಗ್ಲಿ. ಆ್ಯಂಡ್ ಗರ್ಲ್ಸ್ ಫೈನಲಿ ಫೀಲಿಂಗ್ಸ್ ಸಮ್ ಪ್ರೌಡ್ ಮೂಮೆಂಟ್. ಗೈಸ್ ಇಲ್ಲಿ ನೋಡಿ ಎಷ್ಟು ಜನ ವಿಶ್ ಮಾಡಿದ್ದಾರೆ. ಎಲ್ರಿಗೂ ಒನ್ ಬೈ ಒನ್ ರಿಪ್ಲೈ ಮಾಡ್ಕೊಂಡು ಕೊಡ್ಕೊಂಡು ಬರ್ತಾನೇ ಇದ್ದೀನಿ. ಇಷ್ಟೆಲ್ಲ ಪೂರ್ತಿ ಅದಕ್ಕೆ ಟೈಮ್ ಹಿಡಿತೈತೆ. ನಾನಿನ್ನೂ ಒಂದೊಂದು ಮೇನ್ ಥಿಂಗ್ನ ನಾನು ಇನ್ನೂ ಕರೆಕ್ಟಾಗಿ ನೋಡೇ ಇಲ್ಲ. ಹಿಂಗೆ ಹೋಯ್ತಾನೆ ಐತೆ ನೋಡಿ ಹೋಯ್ತಾ ಇರುತ್ತೆ ಗೈಸ್. ಒಂಥರ ಖುಷಿ. ಇದು 2 years ಬ್ಯಾಕು ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಒಂದಿಷ್ಟು ಜನ. ಇವಾಗ ಲಾಟ್ಸ್ ಆಫ್ ಪೀಪಲ್. ಹಾಯ್ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನನ್ನ ಬರ್ತ್ಡೇಗೆ ವಿಶ್ ಮಾಡ್ತಿದ್ರು, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ನೆಕ್ಸ್ಟ್ ಬರ್ತ್ಡೇಗೆ 300K ಆಗೋದು ಬೇಡ, ಅದಕ್ಕೂ ಮುಂಚೆನೇ 300K ಮಾಡ್ಬೇಕು ನಾವು. ಅದಕ್ಕೆ ನಾವು ಇನ್ನು ಸ್ವಲ್ಪ ದಿನದಲ್ಲೇ ಒಂದು ಮೀಟಿಂಗ್ ಇಡಬೇಕು ಅಂತ ಇದ್ದೀನಿ ಗೈಸ್. ನಮ್ಮ ಫ್ಯಾಮಿಲಿ, ಭವಿತಾ ಫ್ಯಾಮಿಲಿ ಎಲ್ಲರನ್ನು ಕರೆಸಿ ಒಂದು ಮೀಟಿಂಗ್ ಇಡೋಣ ಅಂತ ಇದ್ದೀನಿ. ಫುಲ್ಲು ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಅವರಿಗೆ ಹೇಳಿ. ಆ್ಯಂಡ್
ಒಂದು ಭರ್ಜರಿ ಮೀಟಿಂಗ್ ಮಾಡಬೇಕು. ಗೈಸ್ ಇನ್ನು ವೆಲ್ಕಮ್ ಕೊಟ್ಟಿಲ್ಲ. ಹಾಯ್ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಒಂದು ಒಳ್ಳೆ ಶರ್ಟ್ ಮತ್ತೆ ಪ್ಯಾಂಟ್ ಹಾಕೊಂಡು ಅಪ್ಪ ಈ ಕಡೆ ನಮ್ಮ ಅವ್ವಾಕಿ ನಮ್ಮ ಅವ್ವಾಗ ಒಂದ್ ಸ್ವಲ್ಪ ಕಿಟ್ಬಿಟ್ಟೆ ಇವಾಗ ನಾವೆಲ್ಲರೂ ರೆಸಾರ್ಟ್ಗೆ ಹೋಗ್ತಾ ಇದೀವಿ. 5 ಫ್ಯಾಮಿಲಿ ಬರಬೇಕು ಅಂತ ಒಂದು ಪ್ಲಾನ್ ಇದ್ದಿತ್ತು. ಒಂದು ನಮ್ಮ ಫ್ಯಾಮಿಲಿ, ಇನ್ನೊಂದು ಧರ್ಮಂಕಲ್ ಅವ್ರ ಫ್ಯಾಮಿಲಿ, ಇನ್ನೊಂದು ಗಣೇಶ್ ಅಂಕಲ್ ಫ್ಯಾಮಿಲಿ, ಗಣೇಶ್ ಅಂಕಲ್ ಫ್ಯಾಮಿಲಿ, ಇನ್ನೊಂದು ಪಿಡ್ಡು ಅಂಕಲ್ ಫ್ಯಾಮಿಲಿ ಅಂದ್ರೆ ನಮ್ಮ ಟುಮ್ಸ್ ಅವ್ರ ಫ್ಯಾಮಿಲಿ, ಕದ್ದು ಅವ್ರ ಫ್ಯಾಮಿಲಿ, ಇನ್ನೊಂದು ವೆಂಕಟೇಶ್ ಅಂಕಲ್ ಅವ್ರ ಫ್ಯಾಮಿಲಿ. ಸೊ ಇಷ್ಟು ಜನ 5 ಫ್ಯಾಮಿಲಿ ನಾವು ರೆಸಾರ್ಟ್ಗೆ ಹೋಗ್ಬೇಕು ಅನ್ನೋ ಪ್ಲಾನ್ ಇದ್ದಿತ್ತು. ಬಟ್ ಇಲ್ಲಿ ಗಣೇಶ್ ಅಂಕಲ್ ಅವ್ರದ್ದು 50-50 ಇದೆ. ಬಿಕಾಸ್ ಋತುದು ಎಕ್ಸಾಮ್ ಇರೋದ್ರಿಂದ ಒಂದು 50-50 ಇದೆ. ಬರ್ತಾರೆ ಎಲ್ಲೋ ಗೊತ್ತಿಲ್ಲ, ನೋಡ್ಬೇಕು ಏನ್ ಕತೆ ಅವ್ರದ್ದು ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋಗಿ ರೀಚ್ ಆಗಿರ್ಬೋದು. ನಾವು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿ ನಾವಿವಾಗ ನಾವು ಹೋಗೋಷ್ಟಲ್ಲಿ ಒಂದು ಲಂಚ್ ಕರೆಕ್ಟ್ ಆಗಿ ಹೋಗಿರ್ತೀವಿ. ಎಕ್ಸಾಕ್ಟ್ಲಿ 1 PM ಚೆಕ್-ಇನ್ ಅಲ್ವಾ, ಸೊ ಹಂಗೆ ಬನ್ನಿ ಹೋಗ್ತಾ ಇದ್ದೀವಿ. ನೈಸ್ ರೋಡು ಇಲ್ಲಿಂದ. ನಾವು ಅಬ್ವಿಯಸ್ಲಿ ಯಾವ್ದು ರೆಸಾರ್ಟ್ ಹೋಗ್ತಾರೆ ಅಂದ್ರೆ ಉಪೇಂದ್ರ ಅವ್ರದ್ದು ರೆಸಾರ್ಟು, ಆ ರೆಸಾರ್ಟ್ಗೆ ಹೋಗ್ತಾ ಇರೋದು. ಚೆನ್ನಾಗಿದೆ. ಆಮೇಲೆ ನಾವು ಯೂಶಲಿ 5 ಫ್ಯಾಮಿಲಿ ಎಲ್ಲ ಹೋಗ್ಬೇಕಾದ್ರೆ ಒಂದು ಟೆಂಟ್ ನೋಡ್ಕೋತೀವಿ. ಮತ್ತೆ ಇವತ್ತು ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಮೋಸ್ಟ್ಲಿ ಇದು ಪಾರ್ಟ್ 1 ಪಾರ್ಟ್ 2 ಅಥವಾ ಎಪಿಸೋಡ್ ತರ ಬರ್ಬೋದು. ಬಿಕಾಸ್ ಒಂದೇ ಬ್ಲಾಗ್ ಅಲ್ಲಿ ಪೂರ್ತಿ ತೋರಿಸಿದ್ರೆ ಚೆನ್ನಾಗಿರಲ್ಲ. ಬಿಕಾಸ್ 45-50 ಮಿನಿಟ್ಸ್ ಆಗ್ಬಿಡುತ್ತೆ. ಪಾರ್ಟ್ 1 ಪಾರ್ಟ್ 2 ಆ ಥರ ಮಾಡುವ, ಏನಂತ. ಈ ಡ್ರೆಸ್ಸಲ್ಲಿ ಹೆಂಗೆ ಅಂತ ನೀವು ಕಾಮೆಂಟ್ ಹಾಕಿ. ಮತ್ತು ಚೆನ್ನಾಗಿ ಕಾಣ್ತೇನೆ ನಾನು ಬರ್ಡೇ ದಿನ. ಮದು ಸ್ಟೈಲ್ ಗೈಸ್ ಇದನ್ನ ದೊಡ್ಡ ಆಲದ ಮರ ಅಂತ ಹೇಳ್ತಾರಂತೆ. ಇಲ್ಲಿ ನೋಡಿ, ಆ ಕಡೆಯಿಂದ ಬರ್ತಾರೋ ಟೈಮಲ್ಲಿ ನೋಡ್ಬೇಕು. ಫ್ರೀ ಇರೋ ಟೈಮಲ್ಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೇಕು. ಗೈಸ್ ಫೈನಲಿ ಬಂದ್ವಿ. ಆದ್ರೆ ನಮಗೆ ಡೌಟ್ ಹೊಡಿತೈತಿ, ಇದು ರೂಪೀಸ್ ರೆಸಾರ್ಟ ಇಲ್ಲ ಬೇರೆ ಏನ್ ಕತೆ ಅಂದ್ಬಿಟ್ಟು. ತಪ್ಪು ಗಾಯ್ಸ್, ನಾವು ಬಂದಿರೋ ತಪ್ಪು ದಾರಿ ಇಲ್ಲಿ ಬಂದಿದೀವಿ. ಗೈಸ್ ಬಂದೋ ಇವಾಗ ಕರೆಕ್ಟಾಗಿ ಬಂದ್ವಿ. ಇವಾಗ ಪರ್ಫೆಕ್ಟ್ ಆಗಿ ಬಂದ್ವಿ. ಗೈಸ್ ಇಲ್ಲಿ ನೋಡಿ, ಇದೇ ವೇವ್ ಪೂಲ್. ಈ ವೇವ್ ಪೂಲ್ಗೆ ನಾನು ಕಾಯ್ತಾ ಇರೋದು. ಆಮೇಲೆ ಹಿಂಗ ಅಲೆಗಳ ತರ ಬರುತ್ತೆ. ಒಳಗೆ ಬಂದು ಹಿಂಗ ಅಲೆಗಳ ತರ ಬರುತ್ತೆ. ಅವಾಗ ಸಖತ್ತಾಗಿರುತ್ತೆ ಆಡೋದಕ್ಕೆ. ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ನೋಡಿ ಗೈಸ್, ಆಂಟಿ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ಮಿಂಚ್ತಾರ ನೋಡಿ. ಗೈಸ್ ಇಲ್ಲಿ ಲಂಚ್ ಕೊಡ್ತಿದ್ದಾರೆ. ನಾವು ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಲಂಚ್ ಬಂದಿದ್ದೀವಿ ನಾವು. ಇಲ್ಲಿ ನೋಡಿ ಗೈಸ್ ಆಂಟಿನ ಈಗ ನೋಡಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನೀವು ಸಿಂಗಲ್? ನಾ ಕಮಿಟ್ ಆಗ್ಬೇಕು ಅಂತ ಇದ್ದೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನೀವು ಸಿಂಗಲ್? ನಾನು ಕಮಿಟ್ ಆಗ್ಬೇಕು ಅಂತ ಇದ್ದೀನಿ. ಅಲ್ಲಿ ನೋಡಿ ಗೈಸ್, ಡಾನ್ ಜೀವನು ಅವತ್ತು ಹಂಗೆ ಬಿದ್ದ ಓಡ್ ಬಂತು. ಥ್ಯಾಂಕ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಡ್ತಾರೆ. ಬರ್ತಾನ ಅಣ್ಣ. ಅಂಕಲ್ ಗುಡ್ ಮಾರ್ನಿಂಗ್. ಏನ್ ಸ್ವಿಮ್ಮಿಂಗ್ ಪೂಲ್ಗೆ ಇಷ್ಟ ಬೇಗ ಆಗಿರ್ಬಿಟ್ಟಿದ್ರ? ಅಲ್ಲಲ್ಲೇ ನಮ್ಮ ಅಪ್ಪಂಗೆ ಅಮ್ಮಂಗೆ ಬೇಕಂದ್ರೆ ಬಾಳ ಇಷ್ಟ. ಅದಣ್ಣ ನಮ್ಮವ್ ಎತ್ತಿದಷ್ಟ ಬಂದ್ಬಿಡದ. ನೋಡಿ ನಮ್ಮಪ್ಪ ಅದೇ ಪಾಪ ಬೇಕಂದ್ರೆ ಇಷ್ಟ ಪಡ್ತೀಯ. ಪಾಪ ನನ್ನ ಜೊತೆ ಮಲ್ಕೊಳ್ಳೋದಲ್ಲ ಅದು ದಿನ ಬಂದು. ಹಾಯ್ ಅಂಕಲ್. ಬರ್ತ್ಡೇ. ಥ್ಯಾಂಕ್ ಯು ಅಂಕಲ್. ಎಷ್ಟು ಜನ ಆಯ್ತು ಅಂಕಲ್ ನಿಮ್ ನೋಡಿ. ಹಲೋ ಥ್ಯಾಂಕ್ ಯು ಆಂಟಿ. ನಮಸ್ಕಾರ ಆಂಟಿ. ಥ್ಯಾಂಕ್ ಯು ಆಂಟಿ. ಗೈಸ್ ಆಸ್ ಇಟ್ ಈಸ್ ಬ್ಯಾಂಡ್ ಕಟ್ತಿದ್ದಾರೆ ನಮಗೆ. ಗೈಸ್ ಒಂದು ವೆಲ್ಕಮ್ ಡ್ರಿಂಕ್ಸು. ಇವಾಗ ಫಸ್ಟ್ ವೆಲ್ಕಮ್ ಡ್ರಿಂಕ್ಸ್ ಪಾರ್ಟಿ. ಇಲ್ಲ ಬಿದ್ದೋಯ್ತು ನೋಡಲಿ. ಇಲ್ಲೆಲ್ಲ ಬೆಳಗ್ಗೆ ಗೈಸ್ ಬೆಳಗ್ಗೆ ಸೆಲೆಬ್ರೇಷನ್ ಕೇಕ್ ಕಟ್ ಆಯ್ತಲ್ಲ. ಇವಾಗೆಲ್ಲ ಹಂಚಿ ತಿಂತ ಇದೀವಿ. ಬರಲ್ಲ ಕೈ ಬಾ ಕೈ ಅಂಜೀವನ್ ಕೈ ಕಾಯ್ತಾ ಇದೆಯಲ್ಲ ಕೈ ಹಾಕಕ್ಕೆ.
ಬೈಸಿಪ್ ದೋಸ ಥ್ಯಾಂಕ್ ಯು ಅಂಕಲ್. ಬೈಸಿಪ್ ದೋಸ ಬೈಸಿ ಒಂದು ಮೊಟ್ಟೆ ಇದ್ದಂಗೆ ಇರುತ್ತೆ. ಇರಿ ಈ ಕಡೆಯಿಂದ ಕಾಣಿಸ್ತಾರೆ, ಈ ಕಡೆಯಿಂದ ಬರುತ್ತೆ. ಗೈಸ್ ನಂತರನೇ ನೆನ್ನೆನೂ ಕೂಡ ಧರ್ಮಂಕಲ್ ಬರ್ತಡೆ. ಬಾಬು ಒಂದ್ ಹಂಗೆ ವಿಶ್ ಮಾಡ್ರಪ್ಪ ಈ ಕಡೆಗೆ ಅಂಕಲ್. ಧರ್ಮಂಕಲ್ ವಿಶ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಅಷ್ಟೇ ಮನೆಗೆ ಹೇಳಿದ್ರಿ. ಗೈಸ್ ಅಲ್ಲಿ ಸಾಂಗ್ ಆಡ್ತಾವ್ರಲ್ಲಿ, ಏನಾದ್ರು ಆ ಮೈಕು ನಮ್ಮ ಅಪ್ಪಂಗ್ ಕೊಟ್ಬಿಟ್ರು, ಅಂಕಲ್ಗೆ ನಾವು ಕೊಟ್ಬಿಟ್ರು. ಅದ್ ಯಾವ ಸಾಂಗ್ ಪಾಪ ಅಂಕಲ್ ಆಡೋದು? ಯಾವ್ದು ನಿಮ್ಮ ಅಪ್ಪ ಸಾಂಗ್ ಯಾವಾಗ್ಲೂ ಆಡ್ತಾರಲ್ಲ, ಯಾವ್ದು ಯಾವ ಸಾಂಗ್ ಹೇಳು? ತೇರಿ ಅದಲ್ಲ ಅಂಕಲ್. ಹಿಂದಿ ಸಾಂಗ್ ಆಡ್ತಿರಲ್ಲ ಯಾವಾಗ್ಲೂ, ಯಾವ್ದದು? ಅದಾ ಯಾವ್ದಪ್ಪ ಅದು? ಓ ಸಾತೀರೇ. ಓ ಸಾತೀರೇ. ಗೈಸ್ ಅಲ್ಲಿ ನೋಡಿ ಅಲೆಗಳು ಸ್ಟಾರ್ಟ್ ಆಗಿದೆ. ನಾವಿವಾಗ ಎಕ್ಕರ್ತಾ ಇಲ್ಲ, ನಾವ್ ಎಕ್ಕರೋದು 4 ಗಂಟೆಗೆ. ನಾವಿವಾಗ ಲಂಚ್ ಹೋಗ್ಬೇಕು. ನೋಡಿ ಅದಿಷ್ಟ ಸಖತ್ ಇಷ್ಟ ಅಲೆಗಳೆಲ್ಲ ಆಡೋದಕ್ಕೆ. ಗೈಸ್ ಇಲ್ಲಿ ನೋಡಿ ಗೈಸ್, ಲೇಡೀಸ್ಗೆ ಹಂಗ ಫುಲ್ ಗ್ರೀನರಿ. ನೀವು ಹಿಂಗೆ ಹೋಗ್ಬೇಕಿತ್ತಾನೆ ಮೈಸೂರಿಗೆ? ಹೋಗಿದ್ರೆ ಹಂಗೇನಾಗೋದು ಅನ್ಕೊಂಡೆ, ಯಾರೋ ಕಣ್ಣಿಗೆ ಕಾಣಿಸ್ತಲ್ವಲ್ಲ ಅಂತ. ಆಂಟಿ ಥ್ಯಾಂಕ್ ಯು. ನೀವು ನನಗೊಂದು ವಿಡಿಯೋ ಮಾಡಿ ಕಳಿಸಿದ್ರಾ? ಒಳ್ಳೆ ಜೈಲಲ್ಲಿ ವಾಂಟೆಡ್ ಲಿಸ್ಟಲ್ಲಿ ಹಿಂಗೆ ನಿಂತ್ಕೊಂಡು ಹ್ಯಾಪಿ ಬರ್ತ್ಡೇ ಸುದಿ ನಾನು. ಯಾಕೆ ಹಂಗೆ ಕಳ್ಸಿರ ನೀವು? ರೆಸ್ಪೆಕ್ಟ್ ಅಲ್ಲ. ನೀನು ಎಲ್ಲಿದ್ದೆ ಇಲ್ಲಿವರೆಗೂ? ಎಲ್ಲಿದ್ದೆ ಇಲ್ಲಿ ತನಕ? ಸಾರಿ ಕೇಳಾಯ್ತು. ಸಾರಿ ಕೇಳು ಬೇಗ ಸಾರಿ ಕೇಳು ಬಿಟ್ಬಿಡ್ತೀನಿ. ಇವಾಗ ಅಳ್ಬೇಕು ನಮ್ಕೋದು ಇವಾಗ. ಓಕೆ ಆಮೇಲೆ ವಿಶ್ ಮಾಡಲ್ಬೇಕು. ಅದು ನನಗೆ ಆಟಿಟ್ಯೂಡ್, ನನ್ನ ಮುಂದೆ ಆಟಿಟ್ಯೂಡ್. ನನಗೊಂದು ವಿಶ್ ಮಾಡ್ತಿಲ್ಲ, ಆಟಿಟ್ಯೂಡು ನೋಡ್ಬೇಕು. ಆಟಿಟ್ಯೂಡು ನನಗೆ ವಿಶ್ ಮಾಡ್ತೀರಾ? ಆಟಿಟ್ಯೂಡು ಇವರ ನಿಮ್ಮ ಫ್ರೆಂಡಾ? ಥ್ಯಾಂಕ್ ಯು ಗೈಸ್. ಈ ರೆಸಾರ್ಟಲ್ಲಿ ಟೋಕನ್ ಇದ್ರೆ ಮಾತ್ರ ಊಟಕ್ಕೆ ಲಂಚಿಗೆ ಬಿಡೋದು. ಟೋಕನ್ ಸಿಕ್ತು, ಲಂಚಿಗೆ ಹೋಗ್ತಾ ಇದೀವಿ ಗೈಸ್. ಗಾಯ್ಸ್ ಕಾಜು ನೋಡಿ ಗಾಯ್ಸ್, ಕಾಜು ನಾನು ಅಲ್ಲಿ ಇದನ್ನೇ ಫುಲ್ ತಗೊಂಬೋಣ ಅನ್ಕೊಂಡು. ಗೈಸ್ ಲಂಚ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ ಗೈಸ್, ಇಷ್ಟು ಜನದಲ್ಲಿ ನಮಗೆ ಸ್ಮಾರ್ಟ್ ಆಗಿರೋದು, ಕ್ಯೂಟ್ ಆಗಿರೋದು ಅಂದ್ರೆ ಅಂತ ಅನ್ಕೊಂಡಿರೋ ಈ ಭ್ರಮೇಲಿ ಬದುಕ್ಬೇಡಿ ಆಂಟಿ. ಹೇಳ್ತೇನೆ ಸೀರಿಯಸ್ಲಿ ಆಂಟಿ, ನನಗೆ ಅದೆಲ್ಲ ಇಷ್ಟ ಆಗಲ್ಲ. ನನಗೆ ಜೋಕ್ ಮಾಡಿ ಪರವಾಗಿಲ್ಲ, ಅದೆಲ್ಲ ಇಷ್ಟ ಆಗಲ್ಲ. ಜೋಕ್ ಸಪಾಟ್ ಬಾಯಿಗೆ ನೋಡಿ ತುರ್ಕಿರೋ, ಬಾಯಿ ಒಳಗೆ ತುರ್ಕಿ ಆರಾಮಾಗ್ತೀನಿ. ಎದ್ರುಕೋಬೇಡ, ಈ ರೆಸಾರ್ಟ್ ನಿಮ್ದೇ ಅನ್ಕೋ, ಪರವಾಗಿಲ್ಲ, ಆರಾಮಾಗ್ತೀನಿ. ಅದೇ 2 ಕಡೆ ಹಿಂಗ್ ತುರ್ಕೊಂಡಿದ್ಯಾ ಗೈಸ್. ಇವಾಗ ನಾವು ನಮ್ಮಮ್ಮ ಎಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹಾರೋದಿಕ್ಕಂತ ಹೋಗ್ತಾ ಇದೀವಿ. ಆದ್ರೆ ಅಮ್ಮನಿಗೆ ಬೇಕಾಗಿರೋ ಟೀ ಶರ್ಟ್ ಬೇಕಂತೆ, ಪ್ಯಾಂಟ್ಸ್ ಬೇಕಂತೆ. ನೋಡಿ ಸೊಕ್ಕಿ ನೋಡಿ, ಟೀ ಶರ್ಟ್ ಪ್ಯಾಂಟ್ಸ್ ಅಂತೆ ನಮ್ಮ ಊಕಿಗೆ. ಇವಾಗ ಅದನ್ನೇ ನೋಡ್ಕೊಂಡು ಬರ್ತಾ ಇದೀವಿ. ಗೈಸ್ ಎಲ್ಲ ಫ್ಯಾಮಿಲಿ ಬಂದರು, ಪಿಡ್ಡು ಅಂಕಲ್ ಅವ್ರ ಫ್ಯಾಮಿಲಿ ಕೂಡ ಬಂದರು. ನಾವು ಋತು ಅವರು ಬರಲ್ಲ ಅಂತ ಅನ್ಕೊಂಡಿದ್ವಿ 50-50, ಆದರೆ ಅವರು ಬಂದ್ಬಿಟ್ಟವ್ರೆ. ಬಾ ಕೇಕ್ ಎಲ್ಲ ಹಿಡ್ಕೊಂಡು ಬೊಕ್ಕೆ ಹಿಡ್ಕೊಂಡೆಲ್ಲ ಬಂದ್ಬಿಟ್ಟವ್ರೆ. ಅವಮ್ಮ ಇವ್ರದ್ದೊಂದು ಆದ್ರೆ ಅಮ್ಮ ಕೊದೋರ್ದು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಮಾಡ್ಕೊಂಡು ಬಂದವ್ರು ಕಣಮ್ಮ. ಪರವಾಗಿಲ್ಲ, ನಾನು ಒಂಥರ ನಮ್ಮ ಫ್ಯಾಮಿಲಿಗೆ ನಾನೊಬ್ಬ ಸೆಲೆಬ್ರಿಟಿ ಇದ್ದಾರೆ ಅಲ್ಲ, ನಮ್ಮ ಫ್ಯಾಮಿಲಿ. ಓ ಮೇಡಮ್ ಬಂದ್ರು ನೋಡಪ್ಪ, ಇಲ್ಲಿ ಯಾವುದೋ ಟೀಚರ್ ಬತ್ತವ್ರೆ. ಓ ಹಾಯ್ ಬ್ಯೂಟಿ ಕ್ವೀನ್. ಹಲೋ ಬ್ಯೂಟಿ ಕ್ವೀನ್. ಥ್ಯಾಂಕ್ ಯು. ಅಯ್ಯ ಋತು ನೀನು ಇಲ್ಲೇ ಇದೆಯಾ? ವೆಲ್ಕಮ್. ಥ್ಯಾಂಕ್ ಯು. ನಿನಗೆ ಕಣ್ಣಿಗೆ ಬಟ್ಟೆ ಕಟ್ಟಿ. ಓಹೋ ಕೇಕು ಬೊಕ್ಕೆ ಅಬ್ಬಬ್ಬಬ್ಬಬ್ಬ.
ಅದೇನದು ಬೇಡ ಅತ್ತೆ, ಪ್ರಪೋಸ್ ಮಾಡಬೇಡಿ ದಯವಿಟ್ಟು. ಬೇಡ, ನನಗೆ ಮಾಡಬೇಡಿ, ನೀವು ಬ್ಯೂಟಿ ಕ್ವೀನ್ ಮಾಡಬೇಡಿ. ಗೈಸ್, ನನಗೆ ಅಂತ ತಂದಿರೋ ಕೇಕು ಇನ್ನು 2 ಅವರ್ ಟಚ್ ಮಾಡೋಕ್ಕಾಗಲ್ಲ, ಅಂದರೆ ಆಟಾಡ್ತಿರ್ತಾರೆ. ಅದಕ್ಕಿಲ್ಲೇ ಫ್ರಿಜ್ ಒಳಗಡೆ ಇಡ್ತಾರೆ ನೀಟಾಗಿ, ಸೇಫ್ ಆಗಿರಲಿ ಅಂತ. ಗೈಸ್, ಇವರೆಲ್ಲ ಪೂರ್ತಿ ಡೌಟು ನಾವು ಬರೋದು ಅಂತ ಧರ್ಮಂಕಲ್ಲು ಅಲ್ಲಿರೋ 4 ಫ್ಯಾಮಿಲಿಗೆಲ್ಲ ಹೇಳ್ಬಿಟ್ಟವ್ರೆ. ಇವಾಗ ನೋಡಿ ಅವರ ರಿಯಾಕ್ಷನ್ ನೋಡಿ ಹೆಂಗೆ. ಏನದು ನಮ್ಗೆ ಧರ್ಮಂಕಲ್ ಕಂಗಾಲ್ ಆಗ್ಬಿಟ್ರ ನೋಡದೆ. ಬರಲ್ಲ ಅಂದ್ಬಿಟ್ಟು ಊಟ ಕುತ್ಕೊಂಡೆ. ಗೈಸ್, ಎಲ್ಲ ಒಬ್ಬೊಬ್ರು ದಿಕ್ಕಲ್ಲಿ ಹೋಗ್ಬಿಟ್ಟವ್ರೆ. ಇಲ್ಲಿ ನೋಡಿ, ನಾವು ಮತ್ತೆ ಧರ್ಮಂಕಲ್ ಅವ್ರು ಇದ್ದೀವಿ. ಆ ಕಡೆ ಋತು ಅವರು ಊಟ ಮಾಡ್ತಾರೆ. ನಮ್ಮಪ್ಪ ಈ ಕಡೆ ವಾಶ್ರೂಮು, ಪಿಡ್ಡು ಮಾಮ ಈ ಕಡೆ ಡ್ರೆಸ್ ಚೇಂಜಿಗೂ, ನಮ್ಮಮ್ಮ ಅಲ್ಲಿ ವೇವ್ಪುಲ್ಗೆಲ್ಲ ಹೋಗ್ಬಿಟ್ಟವ್ರೆ. ಎಲ್ಲ ಡಿವೈಡ್ ಆಗ್ಬಿಟ್ಟವ್ರೆ. ಈ ಒನ್ ನೈಟ್ ಸ್ಟೇ ಹೆಂಗಂದ್ರೆ ಕಣ್ಮುಚ್ಚು ಕಂಡ್ಬಿಡೋಷ್ಟ್ರಲ್ಲಿ ಮುಗ್ದೋಗ್ಬಿಡುತ್ತೆ. ಬ್ರೋ, ರಾಕೆಟ್ ಇಜೆಕ್ಟ್ರು ಎಷ್ಟು ಕೆಜಿ ಒಳಗೆ ಬ್ರೋ? ಹೋದ್ಲವಳು 80 kg. ಬಾರೋ ಬರೇ 80 kg. ಯಾಕೆ ಕಮ್ಮಿ ಗಿಮ್ಮಿ ಅಂದೆ? ಗೈಸ್, ನಾವು ಡ್ರೆಸ್ ಚೇಂಜ್ ಮಾಡ್ಕೊ ಬಂದ್ವಿ. ಫಸ್ಟ್ ಇವಾಗ ರೈನ್ ಡ್ಯಾನ್ಸ್ ಆಡೋಣ ಅಂತ, ಆಮೇಲೆ ವೇವ್ ಪೂಲ್ ಆಡೋಣ ಅಂತ. ಕದು, ಇದು ನೆನ್ಪಾಯ್ತಾ? ಇದು ನೆನ್ಪಾಯ್ತಾ ನೆನ್ಪಿಲ್ವಾ? ಇದು ನೆನ್ಪಾಯ್ತಾ ನೆನ್ಪಿಲ್ವಾ? ನೆನ್ಪೈತಾ ನೆನ್ಪಿಲ್ಲ ಅಂತ ಹೇಳ್ತಿರೋದು. ಹೌದಾ? ಹೊಡ್ಯೋ. ಅಯ್ಯಾ ಅಯ್ಯಯ್ಯಾ ಅಯ್ಯಯ್ಯಾ ಚೀ ಅಯ್ಯಾ ಅಯ್ಯಯ್ಯಾ ಕದು ಬಂಡೆ ಬಂದ ಹಾಕ್ಬಿಟ್ಟು ಹಿಂಗ್ ಮಾಡ್ದೆ ನಾನು ಅಂತ ಮದೇಶ ಹೆಲ್ಪ್ ನನಗೆ. ಮದೇಶ ಅಲ್ಲಿ ತಮ್ಮ ಇದನ್ನ ಅಲ್ಲ ಮೂಗು ಬೇಡ ಗಲೀಜ ಸುದ್ದಿ ಬಿಡ ಗಲೀಜ ಮುಖದ ಓಲಿ ಪಾಪ ಅಂತ ಓಲಿ ಪಾಪ ಅಂತ ಬಿಟ್ಬಿಡ್ತೀನಿ. ವರ್ಸ್ಕೊಳ ಫಸ್ಟ್ ಅದು ಕೊಡ, ಅದು ಬಟ್ಟೆ ಕೊಡ. ನಮ್ಮ ಹುಡುಗಿಗೆ ಯಾಕೆ ಹಂಗ್ ಮಾಡ್ತೀನಿ? ಯಾರದ್ ಮಾಡೋದು? ಫಸ್ಟ್ ಟೈಮ್ ಆಂಟಿ ನನಗೆ ಫ್ಯಾನ್ ಕೊಡ್ಸ್ತಾ ಇರೋದು, ಬೇರೆ ಎಲ್ಲ ಕೊಡ್ಸವ್ರೆ, ಫ್ಯಾನ್ ನ ಫಸ್ಟ್ ಟೈಮ್ ಕೊಡ್ಸವ್ರೆ ಗೈಸ್. ಥ್ಯಾಂಕ್ ಯು ಆಂಟಿ. ಗೈಸ್, ಇಲ್ಲಿ ನೋಡಿ ಗೈಸ್, ಶ್ರೀಮಂತರ ಮಕ್ಕಳೆಲ್ಲ ಹೊಸ ಕಾರ್ ತಗೊಂಡ್ಬಿಟ್ಟವ್ರೆ. ಶ್ರೀಮಂತರ ಮಕ್ಕಳು ತೋರಿಸಲ್ಲ. ಇಲ್ಲ, ಅದನ್ನ ಇಲ್ಲಿ ತೋರಿಸ್ತಾ ಇದ್ದೆ. ನೀನ್ ಯಾಕೆ ಹಿಂಗ ಅನ್ಕೋತೀಯ? ನಾ ಶ್ರೀಮಂತರ ಮಕ್ಳೆಲ್ಲ ತಗೋತಾರೆ ಅಂತ ಹೇಳ್ದೆ. ನೀನ್ ಯಾಕೆ ಹಂಗ ಅನ್ಕೊಳ್ಳೋದು? ತಪ್ಪು ಮಗು ಹಂಗೆಲ್ಲ ಅನ್ಕೋಬಾರ್ದು. ಗೈಸ್, ಹೊಸ ಕಾರ್ ತಗೊಂಡ್ರದ್ ನೋಡಿ, ಕಿಯಾ ತಗೊಂಡವ್ರೆ. ನಮ್ಮ ಮನೆಗೆ ತಗೋಣ ಅಂದ್ರೆ ನಮ್ಗೆ ಕಾರ್ ಪಾರ್ಕಿಂಗ್ ಸಮಸ್ಯೆ ಎಲ್ಲ ಉಂಟು ಮಾರೆ. ಇಲ್ಲಿ ನೋಡಿ ಗೈಸ್, ಶೋಕಿ ನೋಡಿ ಗೈಸ್, ಇಲ್ಲಿ ಹೀಲ್ ಸ್ಲಿಪ್ಪರ್ಗೆ ಇಂತ ಶೋಕಿ ಮಾರೆ. ಅಮ್ಮ ಬಾ ಮೇಲೆ, ನಿನ್ನೆಲ್ಲ ಕರೀತಾರ ಬಾ ಮೇಲೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಹೋಗ್ರಪ್ಪ ಅಂಕಲ್, ಹೋಗ್ಲಿ ಅಮ್ಮ ಇದು ಯಾರ ಪೇಂಟು? ಹೌದಾ? ಆಯ್ತು ಓಕೆ. ಓಡೋದ್ ನೋಡಪ್ಪ, ಅಲ್ಲಿ ಓಡೋದು ಅಪ್ಪ ಓಡೋದು. ಜೊತೆಯಾಗಿ ಹಿತವಾಗಿ ನಮ್ಮ ಸಂಸಾರ ಆನಂದ ಸಾಗರ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಇಲ್ಲಿ ಪ್ರೀತಿಯ ಸಿಹಿ ಮುತ್ತು, ಇಲ್ಲಿ ಪ್ರೀತಿಯ ನಮ್ಮ ಸ್ವತ್ತು. ಗೈಸ್, ನಮ್ಮ ಅಮ್ಮನ ನೋಡ್ತಿದ್ರೆ ಖುಷಿ ಆಗ್ತಿದೆ ಗೈಸ್. ಇಲ್ಲಿ ನೋಡಿ, ಟೀ ಶರ್ಟು ಗೈಸ್. ಜನ ನೋಡಿ ಅಲ್ಲಿ ಆ ಗ್ಯಾಪಲ್ಲಿ ಹೆಂಗ್ ಹೋಗ್ತಾರೋ ಗೊತ್ತಿಲ್ಲ. ನಮ್ಮಮ್ಮ ಡ್ಯಾನ್ಸ್ ನೋಡಿ. ಮಾಡು ಮೈನ್ ಇಷ್ಟ ಆಗಿರೋದು ವೇವ್ ಪೂಲ್ ಗೈಸ್. ವೇವ್ ಪೂಲ್ ಹೋಗ್ತಾ ಇದ್ದೀನಿ ನಾನು. ನಮ್ಮ ಅಪ್ಪನ ಕಳ್ತೀನಿ ನೋಡಿ, ನಮ್ಮ ಅಪ್ಪನ
ಹಿಂದೆ ಇರೋ ತಣ್ಣಗಾಗಬೇಕಂತೀರ. ಬಿಡಿ ಬಿಡಿ ಬಿಡಿ, ನಾಳೆ ಇಲ್ಲ ಬಿಡಿ. ಅಯ್ಯೋ ಮುಖ ನೋಡಿ ಮುಕ್ಕಿರಿತವ್ರೆ ಅಟ್ಟೆ. ನನ್ನ ಮಾತು ಹೊಡಿತಾರೆ. ಗೈಸ್ ನನ್ನ ಬರ್ತಡೇ ವಿಶ್ ಮಾಡ್ತಾರೆ ಅಲ್ಲಿ ಕದು ಅನೌನ್ಸ್ ಯಾರೋ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡವ್ರೆ. ಕೇಕ್ ರೆಡಿ ಇದೆ, ದಯಮಾಡಿ ಬನ್ನಿ, ಒಂದು ಒಳ್ಳೆ ಕೇಕ್ ಕಟಿಂಗ್ ಮಾಡಿ. ಬಂದ್ವಿ ಬ್ರೋ. once again happy birthday for the handsome boy the Sudeep sir is the birthday. ಒಂದು ಜೋರಾದ ಚಪ್ಪಾಳೆ ಮಾಡಿ Sudeep sir. Thank you bro. Sir, one miss ಆಗಿದೆ ಬರ್ತಾರೆ ಸರ್. ರವಿ ಕಿರಣ್ ಸರ್ Celebration guys, celebration. ರವಿ ಕಿರಣ್. ಹ್ಯಾಂಡ್ಸಮ್ ಬಾಯ್ ದ ಸುದೀಪ್ ಸರ್ ಇದೆ ಬರ್ತಾರೆ. ಒಂದು ಜೋರಾದ ಚಪ್ಪಾಳೆ ಮಾಡಿ ಸುದೀಪ್ ಸರ್ಗೆ. ಚಪ್ಪಾಳೆ ಆಂಟಿಗೆಲ್ಲ ಔಟ್ ಆಂಟಿ ಎಲ್ಲ ಔಟ್. ಗೈಸ್ ನೋಡಿ ಗೈಸ್. ಬಾಲಿನ ದೀಪ ನಿನ್ನ ಮಧು ದೇವರ ರೂಪ ನೀನೆನದು ನಗುತ್ತಾ ಬಾರು ನೀನು ವರ್ಷ ಎದುರಿಗೆ ಇರಲಿ ಹರ್ಷ
Once again, happy birthday, Sudeep. ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. Happy birthday, Sudeep! ಥ್ಯಾಂಕ್ ಯು Thank you so much.